ಓಂ ಗಣೇಶ ರಾಯರಿದ್ದಾರೆ. ಮಿಥುನ ರಾಶಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ, ಒಂದು ಹೊಸ ಬದಲಾವಣೆ ಆಗ್ಬೇಕಂದ್ರೆ ಕಂಪಲ್ಸರಿ ಇವಾಗ ಹೇಳು ಸಣ್ಣ ಪರಿಹಾರ ಮಾಡ್ಕೊಂಡ್ರೆ ಸಾಕು. ಖಂಡಿತ ನಿಮ್ಮ ಇಡೀ ಲೈಫು ದೊಡ್ಡ ಟ್ರಾನ್ಸ್ಫರ್ಮೇಶನ್ ಆಗ್ತಾ ಹೋಗುತ್ತೆ. ಅದು ಏನು ಅಪ್ಪ ಮಾಡ್ಬೇಕಂದ್ರೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಇನ್ ಮುಂದೆ ನಮ್ಮ ಚಾನಲ್ ಅಲ್ಲಿ ನಿಮಗೆ ವೆಬ್ ಸೀರೀಸ್ ಅಂತ ನೀವು ನೋಡಿರ್ಬೋದು. ನೆಟ್ಫ್ಲಿಕ್ಸ್, ಅಮೆಝಾನ್ OTT ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಇನ್ನು ಮುಂದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ವೆಬ್ ಸೀರೀಸ್ ತರ ವಿಡಿಯೋಸ್ ಬರುತ್ತೆ. ಮಿಥುನ್ ರಾಶಿ ಬಗ್ಗೆ ಒಂದು ಜೀವನ ಕಥೆ ಅಂತ ಇರುತ್ತೆ. ಅದ್ರಲ್ಲಿ ವೆಬ್ ಸೀರೀಸ್ ಅಲ್ಲಿ ಬಂದ್ಬಿಟ್ಟು ಸೀಸನ್ 1 ಅಂತ ಇರುತ್ತೆ. ಅದ್ರಲ್ಲಿ 10 ಎಪಿಸೋಡ್ ಮಾಡ್ತಾ ಇದೀವಿ. ಸೀಸನ್ 1, ಎಪಿಸೋಡ್ 1, ಎಪಿಸೋಡ್ 2 ಆ ರೀತಿ. ಲೈಕ್ ವೆಬ್ ಸೀರೀಸ್ ಅಂದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ, ಸ್ವಲ್ಪ ಜನಕ್ಕೆ ಅರ್ಥ ಆಗೋದಿಲ್ಲ. ಅರ್ಥ ಆಗುತ್ತೆ ಹೇಳ್ಬೇಕಂದ್ರೆ ಲೈಕ್ ಟಿವಿಯಲ್ಲಿ ಸೀರಿಯಲ್ ಬರುತ್ತಲ್ವಾ, ಸೀರಿಯಲ್ ಯಾವ ರೀತಿ ಎಷ್ಟು ನಿಮಿಷ ಬರುತ್ತೋ ಆ ರೀತಿ ವೆಬ್ ಸೀರೀಸ್ ತರ ನಮ್ಮ ಚಾನಲ್ ಅಲ್ಲಿ ಇನ್ ಮುಂದೆ ಬರ್ತಾ ಹೋಗುತ್ತೆ. ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸ್ಪೆಷಲಿ ಇವಾಗ ನಿಮ್ಮ ಇಡೀ ಲೈಫ್ ತುಂಬಾ ಚೇಂಜಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ತಿಳಿಸ್ತಾ ಹೋಗ್ತೀನಿ. ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ ವರ್ಗು ನೋಡಿ. ನೀವೇನಾದ್ರು ನಮ್ಮ ಹತ್ರ ನಿಮ್ ಜಾತಕ ಕೊಟ್ಟು ಭವಿಷ್ಯ ತಿಳ್ಕೊಬೇಕಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಸೋಮವಾರದಿಂದ ಶುಕ್ರವರೆಗೂ ಕಾಲ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜೀವಕ ಕಲ್ತ್ಕೊಳ್ಳಿ. ಓಕೆ, ಇವಾಗ ವಿಡಿಯೋ ಶುರು ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ ತುಂಬಾ ಚೆನ್ನಾಗಿರ್ಬೇಕಂದ್ರೆ ನೀವು ಮಾಡಬೇಕಾಗಿರೋದು ಮೈನ್ ಇಂಪಾರ್ಟೆಂಟ್ ವಿಚಾರ ಬಂದ್ಬಿಟ್ಟು, ಎಲ್ಲಾ ಮಿಥುನ ರಾಶಿಯವರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರತಿಯೊಬ್ರು ನೀವು ಎಷ್ಟು ಗಂಟೆಗೆ ಎದ್ದೊಳ್ತಿರೋ ಬಿಟ್ಟಿರೋ ನಿಮ್ಮ ವಿಚಾರ, ಆದ್ರೆ ಧ್ಯಾನ ಮಾಡ್ಬೇಕು. ಪ್ರತಿಯೊಬ್ರು ಮೆಡಿಟೇಷನ್ ಧ್ಯಾನ ಕಂಪಲ್ಸರಿ ಮಾಡ್ಬೇಕು. ಯಾಕಂದ್ರೆ ನಿಮ್ಮ ಮನಸ್ಥಿತಿ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೇಕು. ಯಾಕಂದ್ರೆ ನಿಮ್ಮ ಮೈಂಡ್ ಚೆನ್ನಾಗಿದ್ದೇನೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿವರೆಗೂ ನಾವ್ ಏನ್ ಮಾಡ್ಬೇಕು ಅನ್ಕೋದೇನು ಅದು ಆ ಕೆಲಸದಲ್ಲಿ ಸಕ್ಸಸ್ ಆಗ್ಬೇಕು. ಮತ್ತೆ ನೀವು ಅನ್ಕೊಂಡಿದ್ದ ಎಲ್ಲಾ ಕೆಲಸ ನೆರವೇರ್ಬೇಕಂದ್ರೆ ಕಂಪಲ್ಸರಿ ನೀವು ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಮೆಡಿಟೇಷನ್ ಧ್ಯಾನ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ. ಪಾಸಿಬಲ್ ಇದ್ರೆ 11 ಬಾರಿ ಸೊ ಬಸ್ಕಿ ಹೊಡಿರಿ, ಕುತ್ಕೊಂಡು ಎದ್ದೊಳಿ. ನೀವೇನ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಮೈಂಡ್ ಕ್ಲಿಯರ್ ಆಗ್ಬೇಕು, ನಿಮ್ಮ ಮನಸ್ಸು ಚೆನ್ನಾಗಿರ್ಬೇಕು. ನಿಮ್ಮ ಮೈಂಡು ನೀವು ಅನ್ಕೊಂಡಂಗೆಲ್ಲ ಕ್ಲಿಯರ್ ಆಗಿ ಇವತ್ತು ಅನ್ಕೊಂಡಿದ್ ಕೆಲಸ ಇವತ್ತೇ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಮೆಡಿಟೇಷನ್ ಮಾಡಿ 11 ಬಾರಿ ಡೈಲಿ ಬಸ್ಕಿ ಹೊಡಿರಿ, ಮ್ಯಾನಿಫೆಸ್ಟ್ ಮಾಡಿ. ಇದು ಮಾಡ್ತಾ ಬಂದೆ ಫಸ್ಟ್ ನೀವು ನಿಮ್ಮ ಮೈಂಡ್ ತುಂಬಾ ಕ್ಲಿಯರ್ ಆಗ್ಬಿಡುತ್ತೆ. ಸೆಕೆಂಡ್ ವಿಚಾರ ಬಂದು, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನಿಮ್ಮ ಹಣಕಾಸು ಚೆನ್ನಾಗಿರ್ಬೇಕು. ಇದೆಲ್ಲ ತುಂಬಾ ಚೆನ್ನಾಗಿರ್ಬೇಕಂದ್ರೆ ನೀವು ನಿಮ್ಮ ಅಮ್ಮನ, ನಿಮ್ಮ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ಪಾಸಿಬಲ್ ಇದ್ರೆ ಪ್ರತಿ ಸೋಮವಾರ ನಿಮ್ಮ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ. ಅವನ್ನ ಪಾಸಿಬಲ್ ಇದೆ ಸೋಮವಾರ ನಿಮ್ ಕೈಲಾಗದಷ್ಟು ಎಷ್ಟಾಗುತ್ತೋ ಅಷ್ಟು ಮಿನಿಮಮ್ ಒಂದು 200 ರೂಪಾಯಿ ಅವರಿಗೆ ನೀವು ಡೈಲಿ ಕೊಡ್ತಾ ಬನ್ನಿ. ಪ್ರತಿ ಸೋಮವಾರ 200 ರೂಪಾಯಿ ಕೊಡ್ತಾ ಬಂದೆ ನಿಮಗೆ ನಿಮ್ಮ ಲೈಫಲ್ಲಿ ಹಣಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಪೆಷಲಿ ನಿಮ್ಗೆ ಲಕ್ ಅನ್ನೋದು ಆಕ್ಟಿವ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನಿಮ್ಮ ಹಣಕಾಸು ಸ್ಥಿತಿ ಚೆನ್ನಾಗಿರ್ಬೇಕು, ನಿಮ್ಮ ಇಡೀ ಫ್ಯಾಮಿಲಿ ಗೆಟ್ ಟುಗೆದರ್ ತರ ಹ್ಯಾಪಿಯಾಗಿ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಹೇಳೋ ರೀತಿ ಈ ಪರಿಹಾರ ಮಾಡ್ತಾ ಬನ್ನಿ, ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಬಂದು ನೀರು ದಾನ ಮಾಡ್ಬೇಕು. ಮಿಸ್ ಮಾಡ್ದಿರೋ ಈ ಟೈಮಲ್ಲಿ ಯಾರಿಗಾದ್ರೂ ಸರಿ, ರೋಡಲ್ಲಿ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ವಯಸ್ಸಾಗ್ದವ್ರಿಗೆ ಯಾರಿಗಾದ್ರೂ ಸರಿ, ಪ್ರತಿ ಸೋಮವಾರ ನೀರು ಬಾಟ್ಲು ಒಂದ್ ಎತ್ಕೊಂಡು ಯಾರಿಗಾದ್ರೂ ಒಂದಿಬ್ಬರಿಗೆ ದಾನ ಮಾಡ್ತಾ ಬನ್ನಿ. ಮತ್ತೆ ನಿಮ್ಮ ಬ್ರದರ್ಸು, ಅಣ್ಣ ತಮ್ಮ ಜೊತೆ, ನೈಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ, ಕೊಲೀಗ್ ಜೊತೆ, ಈ ಎಲ್ಲಾ ವಿಚಾರದಲ್ಲಿ ನಿಮಗೆ ತುಂಬಾ ಅನುಕೂಲ ಆಗ್ಬೇಕು, ಫೇವರ್ ಆಗ್ಬೇಕು. ನೀವು ಅನ್ಕೊಂಡಿದ್ದು ಇವತ್ತು ಒಂದು ಕೆಲ್ಸಕ್ಕೆ ಹೋಗ್ತಿದೀನಿ, ಆ ಕೆಲ್ಸ ನನ್ಸಾಗ್ಬೇಕಂದ್ರೆ ಒಂದು ನಿಮ್ಮ ಮಾತಲ್ಲಿ ಅವರಿಗೆ ಸಮಾಧಾನ ಹೇಳ್ಬೇಕು. ಒಂದೊಂದ್ ಜಾಗದಲ್ಲಿ ಆದಷ್ಟು ಸ್ವಲ್ಪ ಸೈಲೆಂಟ್ ಆಗಿ, ಕೂಲ್ ಆಗಿ, ಕಾಮ್ ಆಗಿ ಹೋಗೋದು ಬೆಸ್ಟ್. ಹಂಗಿಲ್ಲಂದ್ರೆ ನೀವ್ ಏನ್ ಹೇಳ್ಬೇಕು ಅನ್ಕೊಂಡಿದ್ರು ಅದನ್ನ ನಿಮ್ಮ ಕೈಯಲ್ಲಿ, ನಿಮ್ಮ ಮಾತಲ್ಲಿ, ನಿಮ್ಮ ಕೆಲಸದಲ್ಲಿ ಮಾಡಿ ತೋರಿಸ್ದೆ ಆ ವಿಚಾರದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ವಿದ್ಯಾಭ್ಯಾಸದಲ್ಲಿ ಮತ್ತೆ ಒಂದು ಮನೆ ಕಟ್ಟಬೇಕು, ಒಂದು ಕಾರ್ ತಕೊಬೇಕು, ಒಂದು ಗಾಡಿ ತಕೊಬೇಕು, ಒಂದು ಜಮೀನ್ ಮಾಡಬೇಕು. ಈ ಫ್ಯಾಮಿಲಿ ವಿಚಾರದಲ್ಲಿ ಬಂದು ಒಳ್ಳೆ ಸ್ಟೇಟಸ್ ಲೆವೆಲ್ಗೆ ಹೋಗ್ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಒಂದು ಗ್ರೀನ್ ಕಲರ್ ಪೀಸ್ ಬರುತ್ತೆ, ಬಟ್ಟೆ ಪೀಸು, ಗ್ರೀನ್ ಕಲರ್ ಪೀಸ್ ಎತ್ಕೊಂಡು ಅದರಲ್ಲಿ ಒಂದು 1/2 kg ಅಷ್ಟು ಹೆಸರು ಕಾಳು ತಕೊಬಂದಿಟ್ಟು ಅದನ್ನ ಗಂಟು ಕಟ್ಟಿ ಮೂಟೆ ತರ ಎತ್ಕೊಂಡು ಹೋಗಿ ಒಂದು ನಿಮ್ಮ ಮನೆ ದೇವ್ರ ಮನೆ ಫೋಟೋ ಹತ್ರ ಇಟ್ಬಿಟ್ಟು ಪ್ರತಿ ಬುಧವಾರ ಪೂಜೆ ಮಾಡ್ತಾ ಬನ್ನಿ. ಪೂಜೆ ಮಾಡುವಾಗ ನಿಮಗೆ ಯಾವ ರೀತಿ ಮನೆ ಕಟ್ಟಬೇಕು, ಯಾವ ರೀತಿ ಗಾಡಿ ತಕೊಬೇಕು, ಯಾವ ರೀತಿ ಕಾರ್ ತಕೊಬೇಕು, ಮತ್ತೆ ವಿದ್ಯಾಭ್ಯಾಸದಲ್ಲಿ ಎಷ್ಟು ಸ್ಕೋರ್ ಬರಬೇಕು, ಎಷ್ಟು ಪರ್ಸೆಂಟೇಜ್ ಬರ್ಬೇಕಂತ ಪೂಜೆ ಮಾಡಿ ಸಂಕಲ್ಪ ಮಾಡಿ
ಪ್ರೇ ಮಾಡ್ಕೊಳ್ಳಿ, ಖಂಡಿತ ನಿಮ್ ಎಲ್ಲಾ ಕನಸು ನನ್ಸಾಗುತ್ತೆ. ಇದು ಮಾಡ್ತಾ ಬನ್ನಿ, ಮಿಸ್ ಮಾಡ್ತೀರಾ. ನೆಕ್ಸ್ಟ್, ನಿಮಗೆ ನಿಮ್ಮ ಪ್ರೀತಿ ಜೀವನ ಚೆನ್ನಾಗಿರ್ಬೇಕು. ಸಿನಿಮಾದಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಶೇರ್ ಮಾರ್ಕೆಟ್ ಅಲ್ಲಿ, ಜ್ಯೋತಿಷ್ಯದಲ್ಲಿ, ಮತ್ತೆ ನಿಮಗಂತ ಒಂದು ಫ್ಯಾಷನ್ ಡ್ರೀಮ್ ಇರುತ್ತಲ್ವಾ, ಅದೆಲ್ಲಾ ಕನಸು ನನ್ಸಾಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ಬೇಕಂದ್ರೆ, ಒಂದು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರ್ಬೇಕು. ನಿಮಗೆ ನೀವು ತುಂಬಾ ಡ್ರೆಸ್ ತಕೊಳ್ಳಿ, ನಿಮ್ಗೆ ಯಾವ ರೀತಿ ಬೇಕೋ ಡ್ರೆಸ್ ತಕೊಳ್ಳಿ. ಸೆಕೆಂಡು, ನೀವ್ ಯಾರನ್ನಾದ್ರು ಇಷ್ಟಪಟ್ಟಿದ್ರೆ ಅವ್ರಿಗೆ ಒಂದು ಸೆಂಟ್ ಬಾಟ್ಲು, ಪರ್ಫ್ಯೂಮು ಗಿಫ್ಟ್ ಕೊಡಿ. ಮತ್ತೆ ಆಗದಷ್ಟು ತುಂಬಾ ಲವ್ ಮಾಡಿ, ಅಂಡ್ ಸ್ಪೆಷಲಿ ರೊಮ್ಯಾನ್ಸ್ ಮಾಡಬೇಕು. ಸೊ ಇದು ಜ್ಯೋತಿಷ್ಯ ಟಾಪಿಕ್, ಬಟ್ ಈ ವಿಚಾರದಲ್ಲಿ ಕಂಪಲ್ಸರಿ ಲವ್ ಮಾಡಬೇಕು, ರೊಮ್ಯಾನ್ಸ್ ಮಾಡಬೇಕು, ಮುದ್ದು ಮಾಡಬೇಕು. ಸ್ಪೆಷಲಿ ಅವಾಗ ಥಿಯೇಟರು, ಫಿಲಮು, ಪಾರ್ಕು, ಕ್ಲಬ್ಬು, ಈ ರೀತಿ ಪಾರ್ಟೀಸ್ಗೆಲ್ಲ ಹೋಗ್ತಾ ಇರಬೇಕು, ಶಾಪಿಂಗ್ ಹೋಗ್ತಾ ಇರಬೇಕು. ಈ ರೀತಿ ಹೋಗ್ದವಾಗ ಅದು ನಿಮ್ಮ ಪಾರ್ಟ್ನರ್ ಯಾರ ಆಗ್ಬೇಕಾಗಿರ್ಬೋದು, ಆ ರೀತಿ ಮಾಡಿದಾಗ ನಿಮ್ಮ ಲೈಫಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಕೆಲಸ ಸಕ್ಸಸ್ ಆಗುತ್ತೆ. ಸೇಮ್ ನಿಮಗೆ ಮಗು ಆಗ್ಬೇಕಂದ್ರೂ ಸೇಮ್ ಇವೆಲ್ಲ ನೀವು ಮಾಡ್ಲೇಬೇಕಾಗುತ್ತೆ. ಕೇರ್ ಮಾಡೋದು, ಲವ್ ಮಾಡೋದು, ರೊಮ್ಯಾನ್ಸ್ ಮಾಡೋದು, ಮತ್ತೆ ಪಾರ್ಟ್ನರ್ಗೆ ಡ್ರೆಸ್ ತಕೊಳ್ಳೋದು, ಸ್ಪೆಷಲಿ ಪರ್ಫ್ಯೂಮ್ ಸೆಂಟ್ ಬಾಟಲ್ ತಕೊಳ್ಳೋದ್ರಿಂದ ಕೂಡ ನಿಮಗೆ ಮಕ್ಕಳಾಗೋದಕ್ಕೆ ತುಂಬಾ ಫೇವರ್ ಮಾಡುತ್ತೆ. ಮಕ್ಕಳಿಗೆ, ಸಿನಿಮಾಗೆ, ಶೇರ್ ಮಾರ್ಕೆಟ್ಗೆ, ನಿಮ್ಮ ಪ್ಯಾಷನ್ಗೆ ಎಲ್ಲದಕ್ಕೂ ಇದು ಸಪೋರ್ಟ್ ಮಾಡುತ್ತೆ. ಇದು ಕಂಪಲ್ಸರಿ ಮಾಡ್ತಾ ಹೋಗಿ. ಇದು ಜ್ಯೋತಿಷ್ಯ ಟಾಪಿಕ್, ಬಟ್ ಅವಾಗ ಸಮ್ ಆ ರೀತಿ ಪಾಯಿಂಟ್ಸ್ ಇದ್ದೇ ಇರುತ್ತೆ. ಇದು ಜ್ಯೋತಿಷ್ಯದಲ್ಲಿ ಒಂದು ಪಾರ್ಟ್ ಆಗಿರುತ್ತೆ ಅಷ್ಟೇ. ಅಂಡ್ ಸ್ಪೆಷಲಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಿಮ್ಗೆ ಒಳ್ಳೆ ಕೆಲಸ ಸಿಗ್ಬೇಕು, ಕೋರ್ಟ್ ಕೇಸಲ್ಲಿ, ನ್ಯಾಯ ಪಂಚಾಯತ್ ವಿನ್ ಆಗ್ಬೇಕಂದ್ರೆ ಯಾವ್ದನ ಒಂದು ಮಂಗಳವಾರ ಎನಿ ಗವರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ಸುಮ್ನೆ ರೌಂಡ್ ಹಾಕೊಂಡು ಒಂದು 5 ನಿಮಿಷ, ಒಂದು 5 ಇಂದ ಒಂದು 10 ನಿಮಿಷ ಸುಮ್ನೆ ಕುತ್ಕೊಂಡಿದ್ದು ಬಂದು, ಒಂದು ಮನೆಗೆ ಆ ರೀತಿ ಬಂದ್ರೇನು ಸರಿ, ಇಲ್ಲ ಬರೋವಾಗ ಹಾಸ್ಪಿಟಲ್ ಹತ್ರ ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪೀಪಲ್ ಇದೆ ಅವ್ರಿಗೆ ಟ್ಯಾಬ್ಲೆಟ್ ಮೆಡಿಸಿನ್ ತಕೊಡೋದು, ಆ ರೀತಿ ಮಾಡಿದೆನು ನೀವು ಹೋಗಿದ್ದ ಎಲ್ಲಾ ಕೆಲಸ ನನ್ಸಾಗುತ್ತೆ. ಇದು ಮಿಸ್ ಮಾಡಿದ್ರೆ ಮಾಡಿ. ನೆಕ್ಸ್ಟ್, ನೀವೊಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೋತೀವಿ, ಬಿಸ್ನೆಸ್ ಚೆನ್ನಾಗಿ ಸಕ್ಸಸ್ಫುಲ್ ಆಗ್ಬೇಕು, ಒಳ್ಳೆ ಹುಡುಗಿ, ಒಳ್ಳೆ ಹುಡುಗ ಸೆಟ್ ಆಗಿ ಮದುವೆ ಆಗ್ಬೇಕು, ಮದುವೆ ಜೀವನ ತುಂಬಾ ಚೆನ್ನಾಗಿರ್ಬೇಕು ಅನ್ನೋರಿಗೆ ಯಾರಾದ್ರೂ ಒಂದು ಗುರುನ ಫಾಲೋ ಮಾಡಬೇಕಾಗುತ್ತೆ. ನಿಮ್ಮ ಲೈಫಲ್ಲಿ ಯಾವ್ದನ್ನ ಒಂದು ದೇವ್ರಾಗಿರ್ಬೋದು, ಇಲ್ಲ ಸ್ಪಿರಿಚುವಲ್ ಹೀಲರ್ ಆಗಿರ್ಬೋದು, ಇಲ್ಲ ಜ್ಯೋತಿಷ್ಯ ಆಗಿರ್ಬೋದು, ನಿಮಗಂತ ಒಂದು ಮೋಟಿವೇಶನ್ ಇನ್ಫ್ಲೂಯೆನ್ಸ್ ಇರ್ತಾರೆ, ಅವನ್ನ ಫಾಲೋ ಆಗದೆ ಅವ್ರನ್ನ ಹೋಗಿ ಭೇಟಿಯಾಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅವನ್ನ ಡೈಲಿ ಫಾಲೋ ಮಾಡೋದು, ಅವ್ರು ಹೇಳೋ ಪ್ರತಿಯೊಂದು ನೋಡ್ಕೊಂಡು ಇಟ್ಕೊಂಡು ಅವನ್ನ ಫಾಲೋ ಮಾಡ್ತಾ ಇದ್ದೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿರ್ತದೆ, ನಿಮ್ಮ ಮದುವೆ ಜೀವನ ಚೆನ್ನಾಗಿರ್ತದೆ, ಒಳ್ಳೆ ಪ್ರಪೋಸಲ್ ಬರುತ್ತೆ. ಅದು ಮಿಸ್ ಮಾಡಿದ್ರೆ ಮಾಡಿ. ನಿಮ್ಗೆ ಏನಾದ್ರು ಪಿತ್ರಾಜಿತಿ ಆಸ್ತಿ ಬರ್ಬೇಕಾಗಿದೆ, ಆನ್ಸಿಸ್ಟರ್ ಪ್ರಾಪರ್ಟಿ ಏನಾದಿದ್ದೆ, ಏನಾದ್ರು ನಿಧಿ ಅನ್ನೋ ವಿಚಾರವಿದ್ದೆ, ಮತ್ತೆ ದೇವಸ್ಥಾನ ವಿಚಾರ ಆಗಿದ್ದೆ, ಮತ್ತೆ ನಿಮ್ಮ ಆಯುಷ್ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ತಂದೆ ಸಪೋರ್ಟ್ ಸಿಗ್ಬೇಕು, ನಿಮ್ಮ ದೇವ್ರ ಮನೆ ದೇವ್ರ ಸಪೋರ್ಟ್ ಬೇಕು, ಟ್ರಾವೆಲಿಂಗ್ ಹೋಗ್ಬೇಕು, ಅಬ್ರಾಡ್ ಹೋಗ್ಬೇಕು, ಹೈಯರ್ ಎಜುಕೇಶನ್ ಮಾಡಬೇಕು, ಇವೆಲ್ಲ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಫೇರ್ ಇರ್ಬೇಕಂದ್ರೆ ಯೂನಿಫಾರ್ಮ್ ಹಾಕೊಳ್ತಾರಲ್ಲ, ಈ ಕಾರ್ಪೊರೇಷನ್ ಜಾಬ್ ಮಾಡ್ತಾರಲ್ಲ ಗವರ್ಮೆಂಟ್ ಅಲ್ಲಿ ತುಂಬಾ ಲೋ ಲೆವೆಲ್, ಅವ್ರಿಗೆ ನೀವು ಫುಡ್ಡು, ಅನ್ನದಾನ ಮಾಡಿ, ಅವ್ರಿಗೆ ಬಟ್ಟೆ ತಕ್ಕೊಡಿ. ಮತ್ತೆ ಈ ಸ್ಲಮ್ ಪೀಪಲ್ ಇರ್ತಾರಲ್ಲ, ರೋಡ್ ಸೈಡು ಟೆಂಟ್ ಹಾಕೊಂಡಿರ್ತಾರ, ಅವ್ರಿಗೆ ಫುಡ್ಡು, ಬಟ್ಟೆ, ನಿಮ್ ಕೈಲಾದಷ್ಟು ಹಣಕಾಸು ಮಾಡ್ತಾ ಇದ್ದೆ ನಿಮ್ಮ ಲೈಫಲ್ಲಿ ಈ ಎಲ್ಲಾ ವಿಷಯದಲ್ಲಿ ಎಲ್ಲಾ ಕನಸು ನನ್ಸಾಗುತ್ತೆ. ನೆಕ್ಸ್ಟ್, ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಲೆವೆಲ್ಗೆ ಹೋಗ್ಬೇಕು. ಇವಾಗ ಜಾಬ್ ಅಲ್ಲಿ ಇದ್ದೆ ಒಂದು ಪ್ರಮೋಷನು, ಬಿಸ್ನೆಸ್ ಇದ್ದೆ ಒಂದು ನೆಕ್ಸ್ಟ್ ಹೈ ಲೆವೆಲ್ ರಿಚ್ ಪೀಪಲ್ ಆಗ್ಬೇಕು. ನೀವ್ ಯಾರಂದ್ರೆ ಎಕ್ಸಾಂಪಲ್ ಇವಾಗ ನಿಮ್ಮ ಹೆಸರು ಹೇಳಿದೆ, ನಿಮ್ ಊರ್ ಬಿಟ್ಟು, ಈ ಡಿಸ್ಟಿಕ್ ಬಿಟ್ಟು, ಸ್ಟೇಟ್ ಬಿಟ್ಟು, ಇಂಡಿಯಾ ಪೂರ್ತಿ ನೀವ್ ಯಾರಂತ ಫೇಮಸ್ ಆಗ್ಬೇಕು. ನಿಮಗಂತ ಒಳ್ಳೆ VIP ಲೆವೆಲ್ ಟ್ರೀಟ್ಮೆಂಟು, ಒಂದು VIP ತರ ನಿಮ್ಮನ್ನ ಟ್ರೀಟ್ ಮಾಡ್ಬೇಕು, ಒಂದು ಒಳ್ಳೆ ನೇಮು, ಫೇಮು, ದೊಡ್ಡ ಹೆಸರು ಮಾಡ್ಬೇಕಂದ್ರೆ ಯಾವ್ದಾರ ಒಂದು ಗುರು ಟೆಂಪಲ್ಗೆ ಹೋಗ್ಬೇಕಾಗುತ್ತೆ. ಅದು ಗುರು ದತ್ತಾತ್ರೇಯ ಆಗಿರ್ಬೋದು, ರಾಯರಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಇಲ್ಲ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಆಲಂಗುಡಿ ಗುರು ಟೆಂಪಲ್, ಕುಂಭಕೋಣಂ, ತಿರುವಾರೂರ್ ಡಿಸ್ಟಿಕ್ ಅಲ್ಲ ಐತೆ. 6 ತಿಂಗಳಿಗೊಂದ್ಸರಿ ಇಲ್ಲ 3 ತಿಂಗಳಿಗೊಂದ್ಸರಿ, ವರ್ಷಕ್ಕೊಂದ್ಸರಿ ಆಲಂಗುಡಿ ಗುರು ಟೆಂಪಲ್ ಹೋಗ್ಬಾರ್ದು, ತುಂಬಾ ಚೆನ್ನಾಗಿರುತ್ತೆ. ಗುರುವಾರ ಟೈಮು ಪ್ರತಿ ವರ್ಷ ಹೋಗಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಮ ಗಣಸಾಗಿದೆ ಬಲಗೈಗೆ, ಹೆಂಗಸಾಗಿ ಎಡಗೈಗೆ ಹಲ್ದಿ ಕಲರ್ ದಾರ ಹಾಕೊಳ್ಳಿ, ಕನಕ ಪುಷ್ಯ ರಾಗ, ಯೆಲ್ಲೋ ಶಪೆ ಉಂಗುರ, ತೋರು ಬೇಲು ಇಂಡೆಕ್ಸ್ ಫಿಂಗರ್ ಹಾಕೊಂಡೆ ತುಂಬಾ ಚೆನ್ನಾಗಿರುತ್ತೆ.
ಸ್ಪೆಷಲಿ ಬಂದು ಗುರುವಾರ ದಿವಸ ಬಡವ್ರ ಮಕ್ಕಳಿಗೆ, ಕಷ್ಟದಲ್ಲಿರೋ ಮಕ್ಕಳಿಗೆ ಬುಕ್ಸು, ಫೀಸು, ಬಟ್ಟೆ ಏನಾದ್ರು ತಕ್ಕೊಡ್ತಾ ಇದ್ದೆ ಖಂಡಿತ ನಿಮ್ಗೆ ನಿಮ್ಮ ಲೈಫಲ್ಲಿ ಟಾಪ್ ಪೊಸಿಷನ್ಗೆ ಹೋಗ್ತೀರಾ. ನಿಮ್ಮ ಲೈಫಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಬೇಕು, ದೊಡ್ಡ ಶ್ರೀಮಂತನಾಗ್ಬೇಕು, ದೊಡ್ಡ ಕೋಟ್ಯಾಧೀಶರಾಗ್ಬೇಕು. ಲಕ್ಷ ಅಲ್ಲ, ಕೋಟಿ ಗಟ್ಲಲ್ಲ, ಮಿಲಿಯನ್ ಬಿಲಿಯನ್ ಲೆವೆಲ್, ಟ್ರಿಲಿಯನ್ ಲೆವೆಲ್ ಚೆನ್ನಾಗಿ ದುಡ್ಡು ಮಾಡ್ಬೇಕು, ಒಳ್ಳೆ ಸ್ಟೇಟಸ್ ಹೋಗಿ ಕುತ್ಕೊಬೇಕು. ಏನು ಮಾಡ್ತೀರಾ ಬಿಡ್ತೀವೋ, ಚೆನ್ನಾಗಿ ದುಡ್ಡು ಮಾಡ್ಬೇಕನ್ನೋರಿಗೆ ದುಡ್ಡು ಮಾಡ್ಬೇಕಂತ ಫಿಕ್ಸ್ ಆಗ್ಬಿಟ್ಟೆ ಯಾವ್ದನ ಮಂಗಳವಾರ ಟ್ಯೂಸ್ಡೇ ಹೋಗ್ಬಿಟ್ಟು ನೀವು 6 ತಿಂಗಳಿಗೊಂದ್ಸರಿ, ವರ್ಷಕ್ಕೊಂದ್ಸರಿ ಯಾವ್ದನ ಮಂಗಳವಾರ ದಿವಸ ಬ್ಲಡ್ ಡೊನೇಟ್ ಮಾಡಿ. ನಿಮ್ ಬಾಡಿಲಿ ಇರುತ್ತಲ್ವಾ, ಬ್ಲಡ್ ಇರುತ್ತಲ್ವಾ, ರಕ್ತದಾನ ಅಂತಾರೆ. ಸೊ ರಕ್ತದಾನ, ಬ್ಲಡ್ ಡೊನೇಟ್ ಮಾಡಿ. ಇದು ಮಾಡದೆ ಖಂಡಿತ ನೀವು ದೊಡ್ಡ ಶ್ರೀಮಂತರಾಗೋ ಎಲ್ಲ ಪಾಸಿಬಿಲಿಟಿ ಇದೆ. ಅದು ಪಾಸಿಬಲ್ ಇದ್ರೆ ಒಂದು ಆಗಸ್ಟ್ ತಿಂಗಳು ಮಾಡಿ, ಇಲ್ಲಾಂದ್ರೆ ಜುಲೈ ತಿಂಗಳು ತುಂಬಾ ಚೆನ್ನಾಗೈತೆ. ಮಾಡಂಗಿದೆ ಜುಲೈ ತಿಂಗಳು ಮಾಡಿ, ಇಲ್ಲ ಆಗಸ್ಟ್ ತಿಂಗಳು ಮಾಡಿ. ಅದನ್ನ ಒಂದು ಮಂಗಳವಾರ ದಿವಸ ಎಷ್ಟಾಗುತ್ತೋ ಅಷ್ಟು ನಿಮ್ ಕೈಲಿ ಆಗದಷ್ಟು ಬ್ಲಡ್ ಡೊನೇಟ್ ಮಾಡಿ. ನಿಮ್ಮ ಬಾಡಿಯಲ್ಲಿ ಫಸ್ಟ್ ಬ್ಲಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಬ್ಲಡ್ ಇದ್ರೆ ಮಾತ್ರ ಮಾಡಿ. ಸುಮ್ಮನೆ ಹೇಳ್ದೆ ಅನ್ಬಿಟ್ಟು ನಿಮ್ಮ ಬಾಡಿ ಬ್ಲಡ್ ಇಲ್ದಿರ ಹೋಗಿ ಚೆಕ್ ಮಾಡ್ದಿರ ಕೊಟ್ಬಿಟ್ಟೆ ಆಮೇಲೆ ನಿಮ್ಮ ಬಾಡಿ ಪೂರ್ತಿ ವೀಕ್ ಆಗ್ಬಿಡುತ್ತೆ. ಸೊ ಬ್ಲಡ್ ದಾನ ಮಾಡಿದೆ ಖಂಡಿತ ನಿಮ್ ಜಾತಕ ಪ್ರಕಾರ, ನಿಮ್ಮ ಮಿಥುನ ರಾಶಿ ಪ್ರಕಾರ ದೊಡ್ಡ ಶ್ರೀಮಂತರಾಗೋ ಪಾಸಿಬಿಲಿಟಿ. ಹಣಕಾಸದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಹಣಕಾಸು ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ, ಜಾಬು, ಬಿಸ್ನೆಸ್, ಏನೋ ಒಂದು ಫ್ರೀಲ್ಯಾನ್ಸಿಂಗು, ಒಳ್ಳೆ ಅವಕಾಶಗಳು ಬರುತ್ತೆ. ಶ್ರೀಮಂತರಾಗೋದಕ್ಕೆ, ದುಡ್ಡು ಮಾಡೋದಕ್ಕೆ ಈ ಪರಿಹಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ತುಂಬಾ ಸಾಲ ಐತೆ, ಫಾರಿನ್ ಹೋಗ್ಬೇಕು ಅನ್ಕೋತೀನಿ, ಖರ್ಚು ಜಾಸ್ತಿ ಇದೆ, ತಲೆನೋವು, ಟೆನ್ಷನು, ಸ್ವಲ್ಪ ಅನ್ಕೊಂಡಿದ್ದೆಲ್ಲ ಕೆಲಸ ತುಂಬಾ ಫೈಲ್ಯೂರ್ ಆಗ್ತಾ ಇದೆ, ಯಾವಾಗ್ಲೂ ಸ್ವಲ್ಪ ಕಾಯಿಲೆ ಜಾಸ್ತಿ ಆಗ್ತಿರುತ್ತೆ, ಮನಸ್ಸಿಗೆ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ ಅನ್ನೋರಿಗೆ, ಫಸ್ಟ್ ಆಫ್ ಆಲ್ ಹೆಂಗಸರಿಗೆ, ಲೇಡೀಸ್ಗೆ ರೆಸ್ಪೆಕ್ಟ್ ಕೊಡಿ. ಯಾಕಂದ್ರೆ ಈ ಎಲ್ಲ ವಿಚಾರದಲ್ಲಿ ಚೆನ್ನಾಗಿ ಇರ್ಬೇಕಂದ್ರೆ ಕಂಪಲ್ಸರಿ ನೀವು ಲೇಡೀಸ್ಗೆ, ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡ್ಲೇಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಎಲ್ಲಾ ಮಿಥುನ ರಾಶಿಯವರು, ನೀವು ಗಂಡಸರಾಗಿದ್ಯೋ ಸರಿ, ಹೆಂಗಸರಾಗಿದ್ಯೋ ಸರಿ, ಹೆಂಗಸರನ್ನ ಎಕ್ಸಾಂಪಲ್, ಇವಾಗ ನೀವು ಹೆಂಗಸರಾಗಿದ್ದೆ, ನಿಮ್ಮ ಫ್ರೆಂಡ್ ಹೆಂಗಸರಾಗಿದ್ದೆ, ನೀವು ಅವ್ರನ್ನ ಮೋಸ ಮಾಡಬಾರ್ದು, ಚೀಟಿಂಗ್ ಮಾಡಬಾರ್ದು. ಯಾಕಂದ್ರೆ ನೀವೇನಾದ್ರೂ ಆ ರೀತಿ ಮೋಸ ಮಾಡದೆ ಚೀಟಿಂಗ್ ಮಾಡಿದವಾಗ ನಿಮ್ಮ ಲೈಫಲ್ಲಿ ಸ್ಕ್ಯಾಮ್ ಜಾಸ್ತಿ ಆಗ್ಬಿಡುತ್ತೆ, ನಿಮಗೆ ಹೆಲ್ತ್ ಇಶ್ಯೂ ಜಾಸ್ತಿ ಬಂದ್ಬಿಡುತ್ತೆ, ಸಾಲ ಬಾಧೆ ಜಾಸ್ತಿ ಆಗ್ಬಿಡುತ್ತೆ. ಸೊ ನಿಮ್ಮ ಲೈಫಲ್ಲಿ ಏನೇನಾಯ್ತು ಪ್ರತಿಯೊಂದು ಎಲ್ಲ ಕಳ್ಕೊಂಡ್ಬಿಡ್ತೀರಾ. ಅದ್ರಗೋಸ್ಕರ ಹೇಳ್ತಾ ಇದೀನಿ, ಮೋಸ ಮಾಡಕ್ ಹೋಗ್ಬೇಡಿ. ಆಗದಷ್ಟು ನಿಮ್ಮ ಇಡೀ ಲೈಫಲ್ಲಿ ನಿಮ್ಗೆ ಸಾಲ ತೀರ್ಬೇಕಂದ್ರೂ ಸರಿ, ಫಾರಿನ್ ಹೋಗ್ಬೇಕಂದ್ರೂ ಸರಿ, ನಿಮ್ಮ ಇಡೀ ಲೈಫು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿ ಇರ್ಬೇಕಂದ್ರೂ ಸರಿ, ಖರ್ಚು ಜಾಸ್ತಿ ಮಾಡಿದ್ರೆ ಸೇವಿಂಗ್ಸ್ ಆಗ್ಬೇಕಂದ್ರೂ ಸರಿ, ಒಂದು ಹೆಂಗಸನ್ನ ಮೋಸ ಮಾಡಬೇಡಿ, ಬೈಬೇಡಿ, ಚೀಟಿಂಗ್ ಮಾಡಬೇಡಿ. ಆಗದಷ್ಟು ಹೆಂಗಸರಿಗೆ, ಗರ್ಲ್ಸ್ಗೆ, ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡಿ. ಪಾಸಿಬಲ್ ಇದೆ ಅವ್ರಿಗೆ ಒಂದು ಸ್ಯಾರಿ ತಕ್ಕೊಡಿ, ತೆಳ್ದಿರೋರಾಗದೆ ಸ್ಯಾರಿ ತಕ್ಕೊಡಿ. ಹಂಗಿಲ್ಲ ಅಂದ್ರೆ ಬಡವರಿಗೆ ಶುಕ್ರವಾರ ಮೊಸರು ದಾನ ಮಾಡಿ. ಸ್ಪೆಷಲಿ ಬಂದ್ಬಿಟ್ಟು ಲಕ್ಷ್ಮೀ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಹೋಗ್ತಾ ಬನ್ನಿ. ಆಗದಷ್ಟು ಲಕ್ಷ್ಮಿಗೆ ಹಾಲು ಮತ್ತೆ ಮೊಸರು ದಾನ ಮಾಡ್ತಾ ಬನ್ನಿ. ಕರ್ಡ್ ರೈಸು, ಮೊಸರನ್ನ ಶುಕ್ರವಾರ ನೀವು ತಿನ್ನೋದಾಗಿರ್ಬೋದು. ಯಾರಿಗಾದ್ರೂ ಬಡವರಿಗೆ ಒಂದು 6 ಜನಕ್ಕೆ, ಒಂದು 6 ಜನ 6 ಮೆಂಬರ್ಗೆ ಬಂದ್ಬಿಟ್ಟು ನೀವು ಮೊಸರನ್ನ ದಾನ ಮಾಡೋದು, ಈ ರೀತಿ ಮಾಡ್ತಾ ಇದ್ದೆ ಖಂಡಿತ ನಿಮ್ಮ ಇಡೀ ಲೈಫು ತುಂಬಾ ಚೇಂಜಸ್ ಆಗುತ್ತೆ. ಎಲ್ಲಿರೋ ಈ 12 ಪಾಯಿಂಟು ಮತ್ತೆ ಒಂದ್ಸರಿ ಫಸ್ಟ್ ಇಂದ ಲಾಸ್ಟ್ ವರ್ಕ್ ಮಾಡ್ಕೊ ಬನ್ನಿ. ಇವೆಲ್ಲ ಮಾಡ್ತಾ ಬಂದೆ ಖಂಡಿತ ನಿಮ್ಮ ಇಡೀ ಲೈಫಲ್ಲಿ ಇವೆಲ್ಲ ಪರಿಹಾರ ಮಾಡ್ತಾ ಬಂದೆ ಮಿನಿಮಮ್ ಹೇಳ್ಬೋದು ಒಂದು 50 to 60% ನಿಮ್ಮ ಇಡೀ ಲೈಫು ಚೇಂಜಸ್ ಆಗುತ್ತೆ. ಇವ್ ಹೆಂಗೋ ಜುಲೈ ಶುರು ಆಗ್ಬಿಡ್ತು, ಈ ಜುಲೈಯಿಂದ ಡಿಸೆಂಬರ್ ಈ 6 ತಿಂಗಳು ನಿಮ್ಮ ಇಡೀ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಈ ಹೇಳಿರೋ ಇಷ್ಟು ಪರಿಹಾರ ಮಾಡ್ತಾ ಬಂದೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ವೆಯ್ಟ್ ಮಾಡಿ, ಇನ್ನೊಂದು ವಿಚಾರ ಹೇಳ್ತೀನಿ. ನಾನು ವಿಡಿಯೋ ಸ್ಟಾರ್ಟಿಂಗ್ ಶುರು ಹೇಳಿದವಾಗ ಇನ್ ಮುಂದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇವಾಗ 2 years ಇಂದ ಪ್ರತಿ ಬುಧವಾರ ಮುಂಚೆ 5 ಗಂಟೆಗೆ ವಿಡಿಯೋ ಆಗ್ತಾ ಇದ್ವಿ, ಇವಾಗ 7 ಗಂಟೆಗೆ ವಿಡಿಯೋ ಆಗ್ತಾ ಇದೀವಿ. ಸೊ ಇವಾಗ ಇನ್ನು ಮುಂದೆ ಈ ಚಾನಲ್ ಅಲ್ಲಿ ವೆಬ್ ಸೀರೀಸ್ ತರ ಆವಾಗ್ಲೇ ಹೇಳ್ದಂಗೆ ಸೀಸನ್ 1 ಅಲ್ಲಿ 10 ಎಪಿಸೋಡ್ ಇರುತ್ತೆ. ಮಿಥುನ ರಾಶಿ ಸಂಪೂರ್ಣ ಜಾತಕ, ಅದೇ ನೀವು ಚಿಕ್ಕ ಮಕ್ಕಳಿಂದ ನಿಮ್ಮ ಇಡೀ ಲೈಫ್ ವರೆಗೂ ಒಂಥರ ಕತೆ ತರ, ಟಿವಿ ಸೀರಿಯಲ್ ತರ ಆ ರೀತಿ ಬರ್ತಾ ಇರುತ್ತೆ ಎಪಿಸೋಡು.
ಅದು ಪ್ರತಿ ಬುಧವಾರ ಹಾಕ್ತೀನಿ. ಇವಾಗ ಒಂದು ಎಪಿಸೋಡ್ ಹಾಕಿದ್ದೀನಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಬರೋವರೆಗೂ ನೀವು ನೆಕ್ಸ್ಟ್ ಬುಧವಾರವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ ಓಕೆ ಅಂತ ವೆಯ್ಟ್ ಮಾಡ್ತೀನಿ ಅಂದ್ರೆ ಪ್ರತಿ ಬುಧವಾರ ಹಾಕ್ತೀನಿ. ಇಲ್ಲ ನಮಗೆ ವಾರಕ್ಕೆ ಒಂದು ವಿಡಿಯೋ ಸಾಕಾಗೋದಿಲ್ಲ, ವಾರಕ್ಕೆ 2 ವಿಡಿಯೋ ಬೇಕಂದ್ರೆ ಸೊ ನಿಮಗೆ ಶನಿವಾರ ಟೈಮ್ ಹಾಕ್ತೀನಿ. ನಿಮ್ಗೆ ಬೇಕಂದ್ರೆ ವಾರಕ್ಕೆ ಒಂದೇ ವಿಡಿಯೋ ಸಾಕು ಬುಧವಾರ ಅಂದ್ರೆ ಕಮೆಂಟ್ ಮಾಡಿ. ಇಲ್ಲ ನಮಗೆ ವಾರಕ್ಕೆ 2 ವಿಡಿಯೋ ಬೇಕಂದ್ರೆ ಶನಿವಾರ 7 ಗಂಟೆಗೆ ಹಾಕ್ತೀನಿ. ಶನಿವಾರ ವಿಡಿಯೋ ಬೇಕಾ ಬೇಡ ಅನ್ನೋದು ಕಮೆಂಟ್ ಮಾಡಿ, ಯಾಕಂದ್ರೆ ನನಗೆ ಅದು ಸ್ವಲ್ಪ ಅರ್ಥ ಆಗುತ್ತೆ. ಇಲ್ಲ ಶನಿವಾರ ಹೊತ್ತು ನಮ್ಗೆ ವಿಡಿಯೋ ಬೇಡ, ಬರೀ ವೆಡ್ನೆಸ್ಡೇ ಮಾತ್ರ ವಾರಕ್ಕೆ ಒಂದು ಎಪಿಸೋಡ್ ಹಾಕ್ತೀನಿ ಪರವಾಗಿಲ್ಲ, ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅಂದ್ರೆ ಇದು ಮಾಡಿ. ಇಲ್ಲ ವೆಡ್ನೆಸ್ಡೇನು ಹಾಕಿ ಸಾಟರ್ಡೇನು ಹಾಕಿ ವೀಕ್ಲಿ 2 ವಿಡಿಯೋ ಹಾಕಿ ಅಂದ್ರೆ ಅದ್ರಿಗೂ ಕಂಪಲ್ಸರಿ ನಾವು ವೀಕ್ಲಿ ವಿಡಿಯೋಸು ಹಾಕ್ತೀವಿ, ಎಪಿಸೋಡ್ ಹಾಕ್ತೀವಿ, ಆ ರೀತಿ ಶುರು ಮಾಡ್ತೀವಿ. ಇನ್ನು ಡೀಟೇಲ್ ಆಗಿ ನಿಮ್ಮ ಭವಿಷ್ಯ ಬಗ್ಗೆ, ನಿಮ್ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ ಜಾತಕ ತಿಳ್ಕೊಳ್ಳಿ. ಕಂಪಲ್ಸರಿ ಜಾತಕ ಹೇಳೋದಕ್ಕೆ, ಜ್ಯೋತಿಷ್ ಹೇಳೋದಕ್ಕೆ ಫೀಸ್ ಇರುತ್ತೆ. ಸೊ ಜ್ಯೋತಿಷ್ಯ ಪೂರ್ತಿ ಭವಿಷ್ಯ ಹೇಳೋದಕ್ಕೆ ಒಂದು ಫೀಸ್ ಇದೆ. ನಿಮ್ಮ ಹತ್ರ ನಿಮ್ ಜಾತಕ ಡೇಟ್ ಆಫ್ ಬರ್ತ್ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಮುಖಾಂತರ ನಿಮ್ಮ ಜ್ಯೋತಿಷ್ಯ ಪ್ರಕಾರ ನಿಮ್ಮ ಭವಿಷ್ಯ ಹೇಳೋದಕ್ಕೆ ನಿಮ್ಗಿರೋ ಎಲ್ಲಾ ಡೌಟ್ ಇರುತ್ತೆ. ಕೆಲಸ ಯಾವಾಗ ಆಗುತ್ತೆ, ಮಕ್ಳು ಯಾವಾಗ ಆಗುತ್ತೆ, ಇದೆಲ್ಲ ವಿಚಾರಕ್ಕೂ ತಿಳ್ಕೊಬೇಕಂದ್ರೆ ಪ್ರಶ್ನಾಶಾಸ್ತ್ರ ಮುಖಾಂತರ 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ, ಅದ್ರ ಮುಖಾಂತರ ಒಂದು ಚಾರ್ಟ್, ಒಂದು ದಶಾಭುಕ್ತಿ ಬರುತ್ತೆ, ಅದ್ರ ಪ್ರಕಾರ ಹೇಳ್ತೀನಿ. ಸೊ ಇಷ್ಟ ಆಗಿದೆ ಅನ್ಕೊಂತ ಇದೀನಿ. ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.